Next, third normal form, that is 3NF. ಇಲ್ಲಿ ಒಂದು ಆ್ಯಕ್ಚುಲಿ 3 ಟೇಬಲ್ಸ್ ಇದೆ. ಸ್ಟೂಡೆಂಟ್ ಟೇಬಲ್, ಸಬ್ಜೆಕ್ಟ್ ಟೇಬಲ್ ಮತ್ತು ಸ್ಕೋರ್ ಟೇಬಲ್ ಅಂತ. ಸ್ಟೂಡೆಂಟ್ ಟೇಬಲಲ್ಲಿ ಈ ಡೀಟೇಲ್ಸ್ ಇದೆ, ಸಬ್ಜೆಕ್ಟ್ ಟೇಬಲ್, ಸ್ಕೋರ್ ಟೇಬಲ್. ಇದಕ್ಕೆ ಇದು ಪ್ರೀವಿಯಸ್ ಎಕ್ಸಾಂಪಲ್ ತಗೊಂಡಿದ್ದು. ಮೇಲ್ಗಡೆ ಟೇಬಲ್ಗೆ 2 ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಆಗಿದೆ ನೋಡಿ, ಎಕ್ಸಾಮ್ ನೇಮ್, ಟೋಟಲ್ ಮಾರ್ಕ್ಸ್ ಅಂತ. ಇದು ನಮ್ಮ ಈ 3NF ಮಾಡೋಕ್ಕೆ ಬೇಕಾಗಿರೋಂಥ ಟೇಬಲ್ಲು. ಸೊ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ತಗೊಂಡಿರೋ ಸೇಮ್ ಟೇಬಲ್ಸ್ ಜೊತೆಗೆ ಸೇಮ್ ಟೇಬಲ್ಗೆ 2 ಕಾಲಮ್ ಆ್ಯಡ್ ಆಗಿದೆ. ರಿಕ್ವೈರ್ಮೆಂಟ್ಸ್ ಫಾರ್ 3NF, ಅಗೈನ್ 2 ರೂಲ್ಸ್. ಎಲ್ಲದರಲ್ಲೂ 2 ರೂಲ್ಸ್ ಇದೆ. 1NF ಮಾತ್ರ 4 ರೂಲ್ಸ್ ಇತ್ತು ಅಷ್ಟೇ. ಪ್ರೀವಿಯಸ್ ಫಾರ್ಮ್ ಏನಿತ್ತು ಆ ಫಾರ್ಮಲ್ಲಿ ಇರಬೇಕು, ಈ ಕರೆಂಟ್ ಫಾರ್ಮ್ ನೀವೇನು ಕಲಿತಿರ್ತೀರ ಅದು. ಮತ್ತು ಒಂದರಲ್ಲಿ ಪಾರ್ಷಿಯಲ್ ಡಿಪೆಂಡೆನ್ಸಿ ಇರಬಾರ್ದು. ಈಗ ರಿಕ್ವೈರ್ಮೆಂಟ್ಸ್ ಫಾರ್ ಸೆಕೆಂಡ್ ನಾರ್ಮಲ್ ಫಾರ್ಮ್ ಅಥವಾ 2NF ಅಂದರೆ ಇಟ್ ಶುಡ್ ಬಿ ಇನ್ 1NF. ರಿಕ್ವೈರ್ಮೆಂಟ್ ಫಾರ್ ಥರ್ಡ್ ನಾರ್ಮಲ್ ಫಾರ್ಮ್ ಅಂದರೆ ಇಟ್ ಶುಡ್ ಬಿ ಇನ್ 2NF. 2NFಲ್ಲೇನು ಸೆಕೆಂಡ್ ಪಾಯಿಂಟ್ ಇದ್ದಿದ್ದು, ಇಟ್ ಶುಡ್ ನಾಟ್ ಹ್ಯಾವ್ ಪಾರ್ಷಿಯಲ್ ಡಿಪೆಂಡೆನ್ಸಿ. ಅದು ಹೇಗೆ ರಿಮೂವ್ ಆಯಿತು ಅಂತ ನೋಡಿದ್ವಿ. ಥರ್ಡ್ ನಾರ್ಮಲಲ್ಲಿ ಇಟ್ ಶುಡ್ ನಾಟ್ ಹ್ಯಾವ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಇದನ್ನು ನೋಡ್ತಾ ಇದ್ದೀರಾ. ಸೆಕೆಂಡ್ ನಾರ್ಮಲ್ ಫಾರ್ಮಲ್ಲಿ ಇರಬೇಕು ಟೇಬಲ್ಲು, ಮತ್ತು ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇರಬಾರ್ದು. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇರಬಾರ್ದು ಅಂತಂದರೆ ಏನು ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ? ಪಾರ್ಷಿಯಲ್ ಡಿಪೆಂಡೆನ್ಸಿ ನೋಡಿದ್ರಿ. ಪಾರ್ಷಿಯಲ್ ಡಿಪೆಂಡೆನ್ಸಿ ಈಗ 2 ಪ್ರೈಮರಿ ಕೀ ಇತ್ತು, ಸ್ಟೂಡೆಂಟ್ ID, ಸಬ್ಜೆಕ್ಟ್ ID. ಆ 2ರಲ್ಲಿ ಯಾವ್ದಾರೋ ಒಂದು ಪ್ರೈಮರಿ ಕೀ ಮೇಲೆ ಟೀಚರ್ ನೇಮು ಡಿಪೆಂಡ್ ಆಗ್ತಿತ್ತು. ಟೀಚರ್ ನೇಮು ಅಥವಾ ಸಬ್ಜೆಕ್ಟ್ ನೇಮು ಡಿಪೆಂಡ್ ಆಗ್ತಿತ್ತು. ಸೊ ಅದೇನು ಮಾಡ್ತು, ಪಾರ್ಷಿಯಲ್ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಿದ್ರಿಂದ ಸೆಪ್ರೇಟ್ ಸ್ಪ್ಲಿಟ್ ಮಾಡಿ ಟೇಬಲ್ಸು ಸೊಲ್ಯೂಷನ್ ತೊಗೊಂಡ್ವಿ. ಈಗ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಏನು ಅಂತ ನೋಡಬೇಕು ಅಂದರೆ, ಇಲ್ಲಿ ಎಕ್ಸಾಮ್ ನೇಮ್ ಅಂತ ಇದೆ ನೋಡಿ. ಈ ಎಕ್ಸಾಮ್ ನೇಮು ಇಲ್ಲಿ ಎಗೇನ್ ಯೂನಿಕ್ ಐಡೆಂಟಿಫೈಯರ್ಸ್ ಯಾವುದು? ಪ್ರೀವಿಯಸ್ ಎಕ್ಸಾಂಪಲ್ ಥರ ಸ್ಟೂಡೆಂಟ್ ID, ಸಬ್ಜೆಕ್ಟ್ ID ಎರಡೂ ಯೂನಿಕ್ ಐಡೆಂಟಿಫೈಯರು. ಅದಿಲ್ಲದೇ ಈ ಮಾರ್ಕ್ಸು, ಈ ಸ್ಕೋರ್ ID, ಟೋಟಲ್ ಮಾರ್ಕ್ಸ್ ಇವೆಲ್ಲ ವೇಸ್ಟು. ಎಕ್ಸಾಮ್ ನೇಮ್ ಎಲ್ಲ ವೇಸ್ಟು. ಮೇನ್ ಥಿಂಗ್ ಏನು? ಸ್ಟೂಡೆಂಟ್ ID, ಸಬ್ಜೆಕ್ಟ್ ID. ಈ 2 ಮೇಲೆ ಎಕ್ಸಾಮ್ ನೇಮ್ ಡಿಪೆಂಡ್ ಆಗುತ್ತೆ. ಆ ಎಕ್ಸಾಮ್ ನೇಮ್ ಕಾಲಮಲ್ಲಿ ಸಪೋಸ್ ನಾವು ಎಕ್ಸಾಮ್ ನೇಮ್ ಕಾಲಮಲ್ಲಿ ಥಿಯರಿ ಎಕ್ಸಾಮ್, ಪ್ರಾಕ್ಟಿಕಲ್ ಎಕ್ಸಾಮ್, ಸರ್ವೆ ಮಾಡ್ತಾರೆ ಕೆಲವೊಂದು ಸ್ಟೂಡೆಂಟ್ಸು, ಸರ್ವೆ ಅಂತ ಹಾಕ್ಬೋದು, ಅದು ಪ್ರಾಕ್ಟಿಕಲ್ಸ್ ಥರನೇ. ಲ್ಯಾಬ್ ವರ್ಕು, ಕೆಲವೊಂದು ಸೈನ್ಸ್ ಸಬ್ಜೆಕ್ಟ್ಸು ಪರ್ಟಿಕ್ಯುಲರು ಲ್ಯಾಬ್ ಎಕ್ಸ್ಪೆರಿಮೆಂಟ್ ವರ್ಕ್ ಇರುತ್ತೆ, ಅದೇ ನೇಮ್ ಇರುತ್ತೆ. ಒಂದೊಂದು ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇರುತ್ತೆ ಕೆಲವೊಂದು. ಈ ರೀತಿ ಎಕ್ಸಾಮ್ ನೇಮು ಒಂದೇ ರೀತಿ ಇರಲ್ಲ. ನಿಮಗೆ 2 ಇದೆ, ಪ್ರಾಕ್ಟಿಕಲ್ ಎಕ್ಸಾಮ್, ಥಿಯರಿ ಎಕ್ಸಾಮ್ ಅಂತ. ಅದಲ್ಲದೆ ಬೇರೆ ಬೇರೆ ಎಕ್ಸಾಮ್ ನೇಮ್ಸ್ ಇರುತ್ತೆ. ಅಂದರೆ ಸಬ್ಜೆಕ್ಟ್ ನೇಮ್ ಅಂತ ಹೇಳ್ತಾ ಇಲ್ಲ, ಎಕ್ಸಾಮ್ ನೇಮೇ ಬೇರೆ ಬೇರೆ ರೀತಿ ಇರುತ್ತೆ. ಇಲ್ಲೊಂದು ಎಕ್ಸಾಂಪಲ್ಲು ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ. ಇಲ್ಲೊಂದು ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ವಿಲ್ ಹ್ಯಾವ್ ವರ್ಕ್ಶಾಪ್ ಎಕ್ಸಾಮ್ ಬಟ್ ಎ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ವೋಂಟ್ ಅಂತ. ಮೆಕ್ಯಾನಿಕಲ್ ಇಂಜಿನಿಯರ್ ಸ್ಟೂಡೆಂಟ್ಗೆ ವರ್ಕ್ಶಾಪ್ ಎಕ್ಸಾಮ್ ಅಂತ ಇರುತ್ತೆ. ಸೊ ಆ ಥರದ್ದೆಲ್ಲ ಇಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ಎಕ್ಸಾಮ್ ನೇಮ್ ಥಿಯರಿ ಅಂತ ಒಂದು, ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಒಂದು, ಇನ್ನೊಂದು ಲ್ಯಾಬ್ ಎಕ್ಸ್ಪೆರಿಮೆಂಟ್ ಎಕ್ಸಾಮ್ ಅಂತ ಒಂದು, ಇನ್ನೊಂದು ಸರ್ವೆ ಅಂತ ಒಂದು, ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು,
ಇನ್ನೊಂದು ವರ್ಕ್ಶಾಪ್ ಎಕ್ಸಾಮ್ ಅಂತ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಾಮ್ಸ್ ಇರುತ್ತೆ. ಇನ್ನೊಂದು ವೈವಾ ಅಂತಲೇ ಸೆಪ್ರೇಟ್ ಕಂಪ್ಲೀಟ್ 50 ಮಾರ್ಕ್ಸ್ಗೆ 100 ಮಾರ್ಕ್ಸ್ಗೆ ವೈವಾ ಮಾಡ್ತಾರೆ. ಆ ರೀತಿ ಎಕ್ಸಾಮ್ಸು ಇರುತ್ತೆ. ಈ ರೀತಿ ಎಕ್ಸಾಮ್ ನೇಮ್ಗಳು ಇಟ್ ಈಸ್ ಡಿಪೆಂಡೆಂಟ್ ಆನ್ ಬೋತ್ ಸ್ಟೂಡೆಂಟ್ ಐ ಡಿ ಆ್ಯಂಡ್ ಸಬ್ಜೆಕ್ಟ್ ಐ ಡಿ. ಈಗ ಎಕ್ಸಾಮ್ ನೇಮ್ ಕಾಲಮು ಸ್ಟೂಡೆಂಟ್ ಐ ಡಿ ಮತ್ತು ಸಬ್ಜೆಕ್ಟ್ ಐ ಡಿ ಎರಡರ ಮೇಲೂ ಡಿಪೆಂಡ್ ಆಗಿ. ಹೇಗೆ? ಈಗ ಥಿಯರಿ ಎಕ್ಸಾಮ್ ಅನ್ನೋದು ಥಿಯರಿಗೆ ಒಂದು ನಿಮಗೆ ಕೋಡ್ ವರ್ಡ್ ಬೇರೆ ಇರುತ್ತೆ, ಕ್ವಶನ್ ಪೇಪರ್ ಕೋಡೇ ಬೇರೆ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನಿಮಗೆ ಕೋಡು ಬೇರೆ ಇರುತ್ತೆ. ಸೊ ಅದು ಸಬ್ಜೆಕ್ಟ್ ಐ ಡಿ ಕಾಲಮಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ವರ್ಕ್ಶಾಪ್ ಎಕ್ಸಾಮ್ ಅದಕ್ಕೆ ಒಂದು ಕೋಡ್ ಇರುತ್ತೆ, ಅದು ಸಬ್ಜೆಕ್ಟ್ ಐ ಡಿ ಕಾಲಮಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ವೈವಾ ಎಕ್ಸಾಮ್ ಅದಕ್ಕೆ ಒಂದು ಕೋಡು, ಸ್ಕಿಲ್ ಡೆವಲಪ್ಮೆಂಟ್ ಎಕ್ಸಾಮ್ ಅದೇ ಒಂದು ಕೋಡು. ಈ ರೀತಿ ಎಕ್ಸಾಮ್ ನೇಮ್ಗಳು ಸಬ್ಜೆಕ್ಟ್ ಐ ಡಿ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಈಗ ಸಪೋಸ್ ಲ್ಯಾಬ್ ಎಕ್ಸಾಮ್ ಅಂತ ಹೇಳಿದೆ. ಲ್ಯಾಬ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್ ಐ ಡಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದೆ. ಆ ಐ ಡಿ ಸಪೋಸ್ ಒಂದೇ ಪೇಪರ್ ಇದೆ, ಒಂದೇ ಲ್ಯಾಬ್ ಎಕ್ಸಾಮ್ ಇದೆ. ಆ ಲ್ಯಾಬ್ ಎಕ್ಸಾಮು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವ್ರಿಗೂ ಇದೆ, ಕಂಪ್ಯೂಟರ್ ಸೈನ್ಸ್ ಅವ್ರಿಗೂ ಇದೆ. ಹೆಸರು ಮಾತ್ರ ಲ್ಯಾಬ್ ಎಕ್ಸಾಮು. ಸೊ ಆಗ ಯಾವುದ್ರ ಮೇಲೆ ಡಿಪೆಂಡ್ ಆಗಬೇಕು? ಮೆಕ್ಯಾನಿಕಲ್ ಇಂಜಿನಿಯರ್ ಅವ್ರಿಗೆ ಅದ್ರದ್ದು ಪೇಪರ್ ಕೋಡ್ ಬೇರೆ ಇರುತ್ತೆ. ಒಂದೇ ಎಕ್ಸಾಮ್ ಆದ್ರೂ ನಿಮಗೆ ಪೇಪರ್ ಕೋಡು ಬೇರೆ ಇರುತ್ತೆ. ಸೊ ಏನಾಯಿತು? ಸ್ಟೂಡೆಂಟ್ ಐ ಡಿ ಸಪೋಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರೆಲ್ಲ 1-1 ಸ್ಟಾರ್ಟ್ ಆಗ್ತಾರೆ ಐ ಡಿ ಅಂದ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಅವರೆಲ್ಲ ಐ ಡಿ 2-2 ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಆಗ ಸ್ಟೂಡೆಂಟ್ ಐ ಡಿ ಎಕ್ಸಾಮ್ ನೇಮ್ ಸೇಮ್ ಇದೆ, ಸಬ್ಜೆಕ್ಟ್ ಐ ಡಿ ಡಿಫ್ರೆಂಟ್ ಆಗುತ್ತೆ. ಸ್ಟೂಡೆಂಟ್ ಐ ಡಿ 1-1 ಸ್ಟಾರ್ಟ್ ಆಗೋರೆಲ್ಲ ಎಲ್ಲರೂ 2-2 ನಂಬರ್ ಸ್ಟಾರ್ಟ್ ಆಗೋರು, 1-1 ನಂಬರ್ ಸ್ಟಾರ್ಟ್ ಆಗೋರು ಎಲ್ಲರೂ ಲ್ಯಾಬ್ ಎಕ್ಸಾಮೇ ತಗೋತಿದ್ರು. ಇಟ್ ಡಿಪೆಂಡ್ಸ್ ಆನ್ ದಿ ಸಬ್ಜೆಕ್ಟ್ ಐ ಡಿ. ಸಬ್ಜೆಕ್ಟ್ ಐ ಡಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೇ ಪೇಪರ್ ನೇಮ್ ಸೇಮ್ ಇದೆ, ಒಂದು ಬ್ರ್ಯಾಂಚ್ ಅವ್ರಿಗೆ ಬೇರೆ ಕೋಡ್ ಇದೆ. ಅದೇ ಎಕ್ಸಾಮ್ಗೆ ನಿಮ್ಮ ಬ್ರ್ಯಾಂಚ್ ಅವ್ರಿಗೆ ಬೇರೆ ಕೋಡ್ ಇದೆ. ಈಗ FIT ತಗೊಳ್ಳಿ. FIT BA ನವ್ರಿಗೂ ಇದೆ, BCom ಜನರಲ್ಗೂ ಇದೆ, BCom CSಗೂ ಇದೆ. ಒಂದೇ ಎಕ್ಸಾಮ್ ನೇಮು ಫಂಡಮೆಂಟಲ್ಸ್ ಪೇಪರು. ಆದರೆ 3 ಜನಕ್ಕೂ ಬೇರೆ ಬೇರೆ ಕೋಡ್ ಬಂದಿದೆ ಅಂದ್ಕೊಳ್ಳಿ. ಬೇರೆ ಬೇರೆ ಕ್ವಶನ್ ಪೇಪರ್ ಬೇರೆ ಬೇರೆ ಇದೆ. ಯಾಕಂದರೆ ನಿಮ್ಮದು ಬ್ರ್ಯಾಂಚ್ ಬೇರೆ ಬೇರೆ ಇದೆ, ಕೋಡು ಡಿಫ್ರೆಂಟ್ ಆಗಿದೆ. ಸೊ ಈಗ ಆ ಕೋಡ್ ನೋಡಿಕೊಂಡು ಇದನ್ನು BA ಅವ್ರಿಗೆ ಕೊಡಬೇಕು, ಇನ್ನೊಂದು ಕೋಡ್ ನೋಡಿಕೊಂಡು ಇದನ್ನು ಜನರಲ್ ಮಕ್ಕಳಿಗೆ ಕೊಡಬೇಕು ಈ ಪೇಪರ್ನ, ಇನ್ನೊಂದು ಕೋಡ್ ನೋಡಿಕೊಂಡು ಇದನ್ನು CS ಮಕ್ಕಳಿಗೆ ಕೊಡಬೇಕು. ಈ ರೀತಿ ಸೆಗ್ರಿಗೇಟ್ ಮಾಡ್ಕೋತಾರೆ ಎಕ್ಸಾಮ್ ಕಂಡಕ್ಟ್ ಮಾಡೋರು. ಸೊ ಈಗೇನಾಯಿತು? ಎಕ್ಸಾಮ್ ನೇಮ್ ಯಾವುದ್ರ ಮೇಲೆ ಡಿಪೆಂಡ್ ಆಯಿತು? ಸಬ್ಜೆಕ್ಟ್ ಐ ಡಿ ಮೇಲೆ ಮತ್ತು ಸ್ಟೂಡೆಂಟ್ ಐ ಡಿ ಮೇಲೆ ಡಿಪೆಂಡ್ ಆದಂಗೆ ಆಯಿತು. ನೆಕ್ಸ್ಟು ಇನ್ನೊಂದು ಕಾಲಮ್ ನೋಡಿ. ಈಗ ನಾನು ಮಾತಾಡಿದ 3 ಕಾಲಮ್ ಬಗ್ಗೆ, ಸ್ಟೂಡೆಂಟ್ ಐ ಡಿ, ಸಬ್ಜೆಕ್ಟ್ ಐ ಡಿ, ಎಕ್ಸಾಮ್ ನೇಮ್. ಟೋಟಲ್ ಮಾರ್ಕ್ಸ್ ಅಂತ ಇದೆ ನೋಡಿ. ಈ ಟೋಟಲ್ ಮಾರ್ಕ್ಸ್ ಅನ್ನೋದು ಎಕ್ಸಾಮ್ ನೇಮ್ ಮೇಲೆ ಡಿಪೆಂಡ್ ಆಗುತ್ತೆ. ಟೋಟಲ್ ಮಾರ್ಕ್ಸ್ ಅಂದರೆ ನೀವು ಸ್ಕೋರ್ ಮಾಡಿರೋದಲ್ಲ. ಈಗ ಥಿಯರಿಗೆ 90 ಇರುತ್ತೆ, ಪ್ರಾಕ್ಟಿಕಲ್ಗೆ 50 ಇರುತ್ತೆ, ವೈವಾಗೆ 50 ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ 25 ಇರ್ಬೋದು, ಸರ್ವೆಗೆ 75 ಇರ್ಬೋದು, ಸರ್ವೆ ಎಕ್ಸಾಮ್ಗೆ. ಸೊ ಎಕ್ಸಾಮ್ ನೇಮ್ ಇಲ್ಲಿ ಏನು ಎಂಟ್ರಿ ಆಗ್ತಾ ಇರುತ್ತೆ ಅದ್ರ ಮೇಲೆ ಈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಇಲ್ಲಿ ಥಿಯರಿ ಅಂತ ಎಂಟ್ರಿ ಆಗಿದೆ ಅಂದ್ಕೊಳ್ಳಿ. ಥಿಯರಿ ಅಂತ ಇಲ್ಲಿ ಇದ್ದಿದ್ದಕ್ಕೆ ಥಿಯರಿ ಎಕ್ಸಾಮ್, ಕಂಪ್ಯೂಟರ್ ಸೈನ್ಸ್ ಥಿಯರಿ ಎಕ್ಸಾಮ್ ಅಂತ ಇದ್ದಿದ್ದಕ್ಕೆ ಇಲ್ಲಿ 90 ಎಂಟ್ರಿ ಆಗುತ್ತೆ. ಅದೇ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಎಕ್ಸಾಮ್ ಅಂತ ಇಲ್ಲಿದ್ದರೆ ಇಲ್ಲಿ 50 ಅಂತ ಎಂಟ್ರಿ ಆಗುತ್ತೆ. ಸೊ ಈ ಟೋಟಲ್ ಮಾರ್ಕ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆದಾಗಾಯಿತು? ಆಗ ಎಕ್ಸಾಮ್ ನೇಮ್ ಮೇಲೆ ಡಿಪೆಂಡ್ ಆಯಿತು. ಈ ಎಕ್ಸಾಮ್ ನೇಮ್ ಅನ್ನೋದು ಇವೆರಡರ ಮೇಲೆ ಡಿಪೆಂಡ್ ಆಗಿದೆ. ಟೋಟಲ್ ಮಾರ್ಕ್ಸ್ ಅನ್ನೋದು ಎಕ್ಸಾಮ್ ನೇಮ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದು ಇದ್ರ ಮೇಲೆ ಈ ಕಾಲಮು ಈ ಕಾಲಮ್ ಮೇಲೆ ಡಿಪೆಂಡ್ ಆಗಿರೋದನ್ನೇ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಈ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇರಬಾರ್ದು. ಇಟ್ ಶುಡ್ ನಾಟ್ ಹ್ಯಾವ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ.
ಆಗ ಥರ್ಡ್ ನಾರ್ಮಲ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಅದು ನಾನು ಹೇಳಿದ್ದೀನಿ. ನಿಮಗೆ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ಓದ್ಕೊಳ್ಳಿ, ಇಲ್ಲಿದೆ ವಾಟ್ ಈಸ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂತ. ಹೇಗೆ ರಿಮೂವ್ ಮಾಡೋದು ಅದನ್ನು ನೋಡೋಣ. ಟೇಬಲ್ನ ಟೇಬಲ್ ಸ್ಪ್ಲಿಟ್ಟಿಂಗ್, ಟೇಬಲ್ನ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡ್ರೆ ಆ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ರಿಮೂವ್ ಆಗುತ್ತೆ. ಎಕ್ಸಾಮ್ ಐ ಡಿ, ಎಕ್ಸಾಮ್ ನೇಮ್, ಟೋಟಲ್ ಮಾರ್ಕ್ಸ್ ಇದಿಷ್ಟು ಒಂದು ಟೇಬಲಲ್ಲಿಟ್ಟು ಹೊಸ ಟೇಬಲ್ ಕ್ರಿಯೇಟ್ ಮಾಡಿ ಆ ಹೊಸ ಟೇಬಲಲ್ಲಿ ಎಲ್ಲ ಟೇಬಲಲ್ಲೂ ಹಾಗೇ ಇರಲಿ ಡೀಟೇಲ್ಸ್. ಎಕ್ಸಾಮ್ ಐ ಡಿ ಅಂತ ಒಂದಿಟ್ಟು ಇಲ್ಲೂ ಆ ಎಕ್ಸಾಮ್ ಐ ಡಿ ಅಂತ ಕ್ರಿಯೇಟ್ ಮಾಡಿ, ನೀವು ಜಾಯಿನ್ಸಲ್ಲಿ ನೋಡಿದ್ದೀರಾ ಕಾಮನ್ ಕಾಲಮ್ ಮೇಲೆ ಜಾಯ್ನಿಂಗ್ ಆಗುತ್ತೆ, ಕ್ವೇರಿ ರನ್ ಆಗುತ್ತೆ ಅಂತ. ಆ ಹೊಸ ಟೇಬಲಲ್ಲಿ ಎಕ್ಸಾಮ್ ನೇಮ್, ಟೋಟಲ್ ಮಾರ್ಕ್ಸ್ ಇಟ್ಟರೆ ಈ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಡಿಕ್ರೀಸ್ ಆಗುತ್ತೆ. ಅಡ್ವಾಂಟೇಜ್ ಇದೆ, ಡೇಟಾ ಡ್ಯೂಪ್ಲಿಕೇಶನ್ ಆಗಲ್ಲ, ಡೇಟಾ ಇಂಟಿಗ್ರಿಟಿ. ನೆಕ್ಸ್ಟು BCNF. ಸೊ ಎಗೈನ್ ಏನು ಕಂಡೀಷನ್ನು BCNF ಅಲ್ಲಿ ಇರಬೇಕು ಅಂತಂದರೆ, ಇಟ್ ಶುಡ್ ಬಿ ಇನ್ ದಿ ಥರ್ಡ್ ನಾರ್ಮಲ್ ಫಾರ್ಮ್ ಆ್ಯಂಡ್ ಫಾರ್ ಎನಿ ಡಿಪೆಂಡೆನ್ಸಿ ಇದನ್ನು ನೀವು ಬರೀಬೇಕು. ಎ ಈ ಸಿಂಬಲ್ ಹಾಕಿ B, A ಶುಡ್ ಬಿ ಎ ಸೂಪರ್ ಕೀ ಅಂತ ಇದೆ. ಇದೇನು ಅಂತ ಎಕ್ಸಾಮಲ್ಲಿ ನೋಡೋಣ. ಎಕ್ಸಾಂಪಲಲ್ಲಿ A, B, A ಅಂತ ಇದೆಯಲ್ಲ, ಕೆನಾಟ್ ಬಿ ಎ ನಾನ್ ಪ್ರೈಮ್ ಆಟ್ರಿಬ್ಯೂಟ್ ಇಫ್ B ಈಸ್ ಎ ಪ್ರೈಮ್ ಆಟ್ರಿಬ್ಯೂಟ್. ಅದೇನು ನೋಡೋಣ. B, A ಇದೆರಡೂ ನಾನ್ ಪ್ರೈಮ್ ಆಟ್ರಿಬ್ಯೂಟ್ ಅಂದರೆ ನಾನ್ ಪ್ರೈಮರಿ ಕೀ ಆಗಿರಬಾರ್ದು. ಯಾವಾಗ ಇವೆರಡು ಪ್ರೈಮರಿ ಕೀ ಆಗಿರಬಾರ್ದು, ಇವೆರಡರಲ್ಲಿ ಯಾವ್ದಾರು ಒಂದು ಪ್ರೈಮರಿ ಕೀ ಆಗಿದ್ರೂ ಇಟ್ಸ್ ಕಾಲ್ಡ್ ಆಸ್ ನಾನ್ ಪ್ರೈಮ್ ಆಟ್ರಿಬ್ಯೂಟ್. ಎಕ್ಸಾಂಪಲ್ಲು ಇಲ್ಲೊಂದು ಟೇಬಲ್ ಇದೆ, ಸ್ಟೂಡೆಂಟ್ ಐ ಡಿ, ಸಬ್ಜೆಕ್ಟ್, ಪ್ರೊಫೆಸರ್ ಅಂತ. One student can enroll for multiple subjects. For example, student ID 101. Student ID 101 ಜಾವಾಗೂ ಎನ್ರೋಲ್ ಆಗಿದ್ದಾರೆ, ಅದೇ ಸ್ಟೂಡೆಂಟು C++ಗೂ ಎನ್ರೋಲ್ ಆಗಿದ್ದಾನೆ. ನೀವು ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ಬೇರೆ ಬೇರೆ ಐ ಡಿ ಇದೆ ಬಿಡಿ. ಪ್ರೊಫೆಸರು 101 ಸ್ಟೂಡೆಂಟ್ ಐ ಡಿ ಜಾವಾ ತಗೊಂಡಿರೋರಿಗೆ ಪ್ರೊಫೆಸರ್ ಜಾವಾ ಅನ್ನೋರು ಟೀಚ್ ಮಾಡ್ತಾರೆ. ಅದೇ ಸ್ಟೂಡೆಂಟ್ ಐ ಡಿ 102 ಜಾವಾ ತಗೊಂಡಿರೋರಿಗೆ ಆಪ್ಷನ್ ಆಗಿ ಪ್ರೊಫೆಸರ್ ಜಾವಾ 2 ಅನ್ನೋ ಹೆಸರವರು ಟೀಚ್ ಮಾಡ್ತಾರೆ. ಸೊ ಇಲ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆದಾಗಾಯಿತು, ಫಾರ್ ಈಚ್ ಸಬ್ಜೆಕ್ಟ್ ಎ ಪ್ರೊಫೆಸರ್ ಈಸ್ ಅಸೈನ್ ಟು ದಿ ಸ್ಟೂಡೆಂಟ್. ಈಚ್ ಸಬ್ಜೆಕ್ಟ್ ಇಲ್ಲಿ ನೋಡಿ, ಜಾವಾಗೆ ಪ್ರೊಫೆಸರ್ ಜಾವಾ, ಇನ್ ಸೇಮ್ ಪೇಪರ್ ಜಾವಾನೇ ಜಾವಾ 2 ಅನ್ನೋರು ಟೀಚ್ ಮಾಡ್ತಾರೆ. ಇದು ಪ್ರೊಫೆಸರ್ ನೇಮ್ಗಳಿದು. ಅದೇ ಪೇಪರ್ನ ಮತ್ತೆ ಇದೇ ವ್ಯಕ್ತಿ ಟೀಚ್ ಮಾಡ್ತಾರೆ. ಯಾರಿಗೆ? ಸ್ಟೂಡೆಂಟ್ ಐ ಡಿ 104ಗೆ. ಒಬ್ಬ ಸ್ಟೂಡೆಂಟು ಮಲ್ಟಿಪಲ್ ಸಬ್ಜೆಕ್ಟ್ಸ್ಗೆ ಎನ್ರೋಲ್ ಆಗ್ಬೋದು. ಈಚ್ ಸಬ್ಜೆಕ್ಟ್, ಪ್ರತಿ ಸಬ್ಜೆಕ್ಟ್ಗೂ ಒಂದೊಂದು ಪ್ರೊಫೆಸರ್ ಅಸೈನ್ ಆಗಿದೆ. ದೇರ್ ಕ್ಯಾನ್ ಬಿ ಮಲ್ಟಿಪಲ್ ಪ್ರೊಫೆಸರ್ಸ್ ಟೀಚಿಂಗ್ ಒನ್ ಸಬ್ಜೆಕ್ಟ್ ಲೈಕ್ ವಿ ಹ್ಯಾವ್ ಫಾರ್ ಜಾವಾ. ಅದೇ ಹೇಳಿದ್ದು. ಜಾವಾ 3 ಟೈಮ್ ಬಂದಿದೆ. 2 ಟೈಮ್ಸು ಪ್ರೊಫೆಸರ್ ಜಾವಾ ಅನ್ನೋರು ಟೀಚ್ ಮಾಡ್ತಾರೆ, ಇನ್ನೊಂದು ಟೈಮು ಪ್ರೊಫೆಸರ್ ಜಾವಾ 2 ಅನ್ನೋರು ಟೀಚ್ ಮಾಡ್ತಾರೆ. ಈಗ DBMS ಒಂದೇ ಪೇಪರು, ನಾವಿಬ್ಬರು ಟೀಚರ್ ಟೀಚ್ ಮಾಡಿದಾಗೆ. ಇನ್ ದಿ ಟೇಬಲ್ ಎಬವ್ ಸ್ಟೂಡೆಂಟ್ ಐ ಡಿ, ಇಲ್ಲಿ ಪ್ರೈಮರಿ ಕೀ ಯಾವುದು ಅಂತ ನೋಡಬೇಕು. ಸ್ಟೂಡೆಂಟ್ ಐ ಡಿ, ಸಬ್ಜೆಕ್ಟ್ ಟುಗೆದರ್ ಫಾರ್ಮ್ ದಿ ಪ್ರೈಮರಿ ಕೀ. ಇಲ್ಲಿ ಅಲ್ವಾ, ಸ್ಟೂಡೆಂಟ್ ಐ ಡಿ ಮೇಲೆ ಡಿಪೆಂಡ್ ಆಗ್ತಿದೆ ಸಬ್ಜೆಕ್ಟ್. ಸ್ಟೂಡೆಂಟ್ ಐ ಡಿ, ಸಬ್ಜೆಕ್ಟ್ ಟುಗೆದರ್ ಫಾರ್ಮ್ ದಿ ಪ್ರೈಮರಿ ಕೀ ಬಿಕಾಸ್ ಯೂಸಿಂಗ್ ಸ್ಟೂಡೆಂಟ್ ಐ ಡಿ ಆ್ಯಂಡ್ ಸಬ್ಜೆಕ್ಟ್ ವಿ ಕ್ಯಾನ್ ಫೈಂಡ್ ಆಲ್ ದಿ ಕಾಲಮ್ಸ್. ಈಗ ಪ್ರೊಫೆಸರ್ ಜಾವಾ 2 ಅನ್ನೋರು ಏನು ಟೀಚ್ ಮಾಡ್ತಾರೆ ಅಂತ ಯಾರು ಕೇಳಿದ್ರೆ,
ನಾವು ಬರೀ ಸಬ್ಜೆಕ್ಟ್ ನೇಮ್ ನೋಡೋಕ್ಕಾಗಲ್ಲ, ಯಾಕಂದರೆ ಜಾವಾ ಟೀಚ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಜಾವಾನ ಪ್ರೊಫೆಸರ್ ಜಾವಾ ಅನ್ನೋರು ಟೀಚ್ ಮಾಡ್ತಾ ಇದ್ದಾರೆ, ಪಿ ಜಾವಾ ಅನ್ನೋರು ಟೀಚ್ ಮಾಡ್ತಿದ್ದಾರೆ. ಸೊ ಜಾವಾ 2 ಹಾಗಾದ್ರೆ ಏನು ಟೀಚ್ ಮಾಡ್ತಿದ್ದಾರೆ? ಅವರು ಜಾವಾ ಯಾರಿಗೆ ಟೀಚ್ ಮಾಡ್ತಿದ್ದಾರೆ? ಸ್ಟೂಡೆಂಟ್ ID 102 ಯಾರ್ಯಾರಿಗಿದೆ ಅವ್ರುಗಳಿಗೆ ಟೀಚ್ ಮಾಡ್ತಾ ಇದ್ದಾರೆ. ಈಗ ಪ್ರೊಫೆಸರ್ ಜಾವಾ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಆನ್ಸರ್ ಜಾವಾನೇ. ಆದರೆ ಅವ್ರು ಯಾರಿಗೆ ಟೀಚ್ ಮಾಡ್ತಿದ್ದಾರೆ? ಸ್ಟೂಡೆಂಟ್ಸು ಯಾರ್ಯಾರಿಗೆ 101 ಮತ್ತು 104 ಐಡಿಗಳಿದ್ದಾವೆ ಅವ್ರಿಗೆ ಟೀಚ್ ಮಾಡ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ ID, ಸಬ್ಜೆಕ್ಟ್ ಇವೆರಡು ಜೊತೇಲಿ ಹೇಳಬೇಕಾಗತ್ತೆ. ಬರೀ ಸಬ್ಜೆಕ್ಟ್ ನೇಮೋ ಬರೀ ಸ್ಟೂಡೆಂಟ್ IDನೋ ಹೇಳಿದ್ರೆ ಅದು ಐಡೆಂಟಿಫಿಕೇಶನ್ ಆಗಲ್ಲ. ಸೊ ಇವೆರಡು ಪ್ರೈಮರಿ ಕೀ ಆಯ್ತು. ಈಗ ಅದು ಒಂದು ಪಾಯಿಂಟ್. ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್ ಹಿಯರ್ ಈಸ್ ಒನ್ ಪ್ರೊಫೆಸರ್ ಟೀಚರ್ಸ್ ಓನ್ಲಿ ಒನ್ ಸಬ್ಜೆಕ್ಟ್, ಬಟ್ ಒನ್ ಸಬ್ಜೆಕ್ಟ್ ಮೇ ಹ್ಯಾವ್ 2 ಡಿಫ್ರೆಂಟ್ ಪ್ರೊಫೆಸರ್ಸ್. ಒಂದು ಸಬ್ಜೆಕ್ಟ್ ಇದೆ ಜಾವಾ ಅನ್ನೋದು, ಒಂದೇ ಸಬ್ಜೆಕ್ಟ್ಗೆ ಪಿ ಜಾವಾನು ಟೀಚ್ ಮಾಡ್ತಾರೆ, ಪಿ ಜಾವಾ 2 ಟೀಚ್ ಮಾಡ್ತಾರೆ. ಆದರೆ ಪ್ರೊಫೆಸರ್ಗಳಿಗಿರೋದು ಒಂದೇ ಸಬ್ಜೆಕ್ಟ್, ಯೂನಿಕ್. ಪ್ರೊಫೆಸರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಈ ಪಿ ಜಾವಾ ಅನ್ನೋರು ಜಾವಾ ಮಾತ್ರ ಟೀಚ್ ಮಾಡ್ತಾರೆ, ಪಿ ಜಾವಾ 2 ಅನ್ನೋರು ಜಾವಾ ಮಾತ್ರ ಟೀಚ್ ಮಾಡ್ತಾರೆ, ಪಿ C# ಅನ್ನೋರು C# ಮಾತ್ರ ಟೀಚ್ ಮಾಡ್ತಾರೆ, CPP ಪ್ರೊಫೆಸರ್ CPP C++ ಮಾತ್ರ ಟೀಚ್ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ ಅದು? there is a dependency between subject and professor here where subject depends on the professor name. ಸಬ್ಜೆಕ್ಟ್ ನೇಮು ಪ್ರೊಫೆಸರ್ ನೇಮ್ ಮೇಲೆ ಡಿಪೆಂಡ್. ಇವೆರಡು ಪ್ರೈಮರಿ ಕೀ. ಸಬ್ಜೆಕ್ಟ್ ನೇಮು ಪ್ರೊಫೆಸರ್ ನೇಮ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. This table satisfies all the types. But BCNF ಇಲ್ಲ. ಸ್ಟೂಡೆಂಟ್ ID, ಸಬ್ಜೆಕ್ಟ್ ಪ್ರೈಮರಿ ಕೀ ಆಯಿತು. ಇನ್ನು ಅವೆರಡು ಡಿಪೆಂಡೆನ್ಸಿ ಆಯಿತು. ಸಬ್ಜೆಕ್ಟ್ ಕಾಲಮ್ ಅನ್ನೋದು ಪ್ರೈಮ್ ಆಟ್ರಿಬ್ಯೂಟ್ ಆಯಿತು. ಇಲ್ಲೇನಿದೆ ರೂಲು BCNF ಆಗೋಕ್ಕೆ? BCNF ಇದೆ ಅಂತ ಹೇಗೆ ಹೇಳ್ತೀವಿ? ಫಾರ್ ಡಿಪೆಂಡೆನ್ಸಿ A to B, A should be a super key. B, A cannot be non-prime attribute if B is a prime attribute. ಇವೆರಡರಲ್ಲಿ ಯಾವುದಾದ್ರು ಒಂದು ನಾನ್ ಪ್ರೈಮ್ ಕೀ ಆದರೂ ಇಟ್ ಕೆನಾಟ್ ಬಿ ನಾನ್ ಪ್ರೈಮ್ ಆಟ್ರಿಬ್ಯೂಟ್. ಹೇಗೆ ಇದಕ್ಕೆ ಸಲ್ಯೂಷನ್ ಏನು? ದೇರ್ ಈಸ್ ಒನ್ ಮೋರ್ ಡಿಪೆಂಡೆನ್ಸಿ, ಪ್ರೊಫೆಸರ್ ಟು ಸಬ್ಜೆಕ್ಟ್. ಇಲ್ಲಿ ಡಿಪೆಂಡೆನ್ಸಿ ಇದೆ, ಇವೆರಡು ಪ್ರೈಮರಿ ಕೀ. which means subject column is a prime attribute. ಇವೆರಡು ಫಾರ್ಮ್ ಮಾಡ್ತಿರೋದ್ರಿಂದ, ಪ್ರೈಮರಿ ಕೀಯಾಗಿ ಆ್ಯಕ್ಟ್ ಮಾಡ್ತಿರೋದ್ರಿಂದ ಸಬ್ಜೆಕ್ಟ್ ಅನ್ನೋ ಕಾಲಮ್ ನೇಮು ಪ್ರೈಮ್ ಆಟ್ರಿಬ್ಯೂಟ್ ಆಯಿತು ಅಕಾರ್ಡಿಂಗ್ ಟು ಡೆಫಿನಿಷನ್. ಇನ್ನೊಂದು ಡಿಪೆಂಡೆನ್ಸಿ ಇದೆ, ಪ್ರೊಫೆಸರ್ ನೇಮು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗ್ತಿದೆ. ವೈಲ್ ಸಬ್ಜೆಕ್ಟ್ ಈಸ್ ಎ ಪ್ರೈಮ್ ಆಟ್ರಿಬ್ಯೂಟ್, ಪ್ರೊಫೆಸರ್ ಈಸ್ ಎ ನಾನ್ ಪ್ರೈಮ್ ಆಟ್ರಿಬ್ಯೂಟ್. ಪ್ರೈಮರಿ ಕೀ ಅಲ್ಲ, ಅಲ್ಲಿರೋದೇ ಎರಡು ಪ್ರೈಮರಿ ಕೀ ಇದೆ, ಎರಡು. ನಾನ್ ಪ್ರೈಮರಿ ಕೀ ಯಾವುದು? ಪ್ರೊಫೆಸರ್. ಸಬ್ಜೆಕ್ಟ್ ಈಸ್ ಎ ಪ್ರೈಮ್ ಆಟ್ರಿಬ್ಯೂಟ್, ಪ್ರೊಫೆಸರ್ ಈಸ್ ಎ ನಾನ್ ಪ್ರೈಮ್ ಆಟ್ರಿಬ್ಯೂಟ್ ವಿಚ್ ಈಸ್ ನಾಟ್ ಅಲೋಡ್ ಬೈ BCNF. ಅದಕ್ಕೆ ಸಲ್ಯೂಷನ್ ಇದು. ಈ ರೀತಿ ಟೇಬಲ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಟೂಡೆಂಟ್ ID, ಪ್ರೊಫೆಸರ್ ID. ಪ್ರೊಫೆಸರ್ ID ಅನ್ನೋ ಕಾಲಮ್ಮೇ ಇರಲಿಲ್ಲ, ಈಗ ಹಾಕ್ಕೊಂಡು ಪ್ರೊಫೆಸರ್ ID ಅನ್ನೋ ಕಾಲಮ್ಮು ಈಚ್ ಪ್ರೊಫೆಸರ್ಗೆ ಒಂದೊಂದು ಯುನಿಕ್ ID ಕೊಟ್ಟಿದ್ದಾರೆ. ಇದೇ ಪ್ರಾಬ್ಲಮ್ಮು, ಐಡಿಗಳಿಲ್ಲ ಅಂತಂದರೆ. ಸೊ ಈಗ ಡೇಟಾ ರಿಡೆಂಡೆನ್ಸಿನೂ ಸಾಲ್ವ್ ಆಗಿದೆ. ಪ್ರೊಫೆಸರ್ ಜಾವಾ ಅಂದ ತಕ್ಷಣ ಹೇಳ್ಬೋದು ಜಾವಾ ಟೀಚ್ ಮಾಡ್ತಾರೆ. ಹೇಗೆ ಹೇಳ್ಬೋದು? ಯಾಕಂದರೆ ಪ್ರೊಫೆಸರ್ ID ಇದೆ ಅವ್ರಿಗೆ, ಆ ಬೇಸಿಸ್ ಮೇಲೆ ಜಾವಾ ಟೀಚ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾರಿಗೆ ಟೀಚ್ ಮಾಡ್ತಾರೆ ಇಲ್ಲಿ ನೋಡಬೇಕು.
ಪಿ ಜಾವಾ ಅನ್ನೋರು ಯಾರಿಗೆ ಟೀಚ್ ಮಾಡ್ತಾರೆ? ಇಲ್ಲಿ ಗೊತ್ತಾಗ್ತಿದೆ. ಪ್ರೊಫೆಸರ್ ID 1 ಯಾರಿಗೆ ಟೀಚ್ ಮಾಡ್ತಾರೆ? 101ಗೆ ಟೀಚ್ ಮಾಡ್ತಾರೆ. ದಿಸ್ ಈಸ್ ದಿ ಸೊಲ್ಯೂಷನ್. ಆ್ಯಂಡ್ ನೌ ದಿಸ್ ರಿಲೇಷನ್ ಸ್ಯಾಟಿಸ್ಫೈಸ್ BCNF, ಬಾಯ್ಸ್ ಕಾಡ್ ನಾರ್ಮಲ್ ಫಾರ್ಮ್. ಇಲ್ಲಿ ಇವೆರಡು ಪ್ರೈಮ್ ಆಟ್ರಿಬ್ಯೂಟು. ಸ್ಟೂಡೆಂಟ್ ID, ಸಬ್ಜೆಕ್ಟು ಪ್ರೊಫೆಸರ್. ಇದಕ್ಕೆ ಡಿಪೆಂಡೆನ್ಸಿ ಇದೆ, ಇದಕ್ಕೆ ಡಿಪೆಂಡೆನ್ಸಿ ಇದೆ, ಇದಕ್ಕೆ ಮತ್ತು ಇಲ್ಲಿಂದ ಇದಕ್ಕೆ ಡಿಪೆಂಡೆನ್ಸಿ ಇದೆ. ಸೊ ಇಟ್ ಕ್ರಿಯೇಟ್ಸ್ ಎ ಪ್ರಾಬ್ಲಮ್. ಆಗ ನೀವು ಟೇಬಲ್ನ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡ್ರೆ ID ಕೊಟ್ಟು ಸಾಲ್ವ್ಸ್ ದಿ ಪ್ರಾಬ್ಲಮ್. ಈಗ BCNF ಸ್ಟೇಜಲ್ಲಿ ಇದೆ. ಇದಿಷ್ಟು ಸ್ಟಡಿ ಟು ನೈಟ್ ಅದರಲ್ಲಿ ನಾರ್ಮಲೈಸೇಷನ್ ಅಂತ ಹಾಕಿ ಸಿಗುತ್ತೆ.